2026 ಸಾಲಿನಲ್ಲಿ ಸೆಕೆಂಡ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕರ್ನಾಟಕ ಸಂಬಂಧಪಟ್ಟಂಥ ಈಗಾಗಲೇ 2 ವಿಡಿಯೋಗಳನ್ನು ಮಾಡಲಾಗಿದೆ. ಹೊಂದಿಸಿ ಬರ್ರಿ ಮತ್ತು ಖಾಲಿ ಪುಟ ಸ್ಥಳಗಳಿರ್ಬೋದು, ಹಾಗೆ ಅಲ್ಲಿ ನಿಮ್ಗೆ 2-3 ವಾಕ್ಯದ ಕೊಟ್ಟಿರುವಂಥ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬಿಡಿ. ನಿಮಗೆ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾವು 2-3 ವಾಕ್ಯದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಹಿತ್ತಾಳೆಗಿಂತ ಬಲುಹೀನ ಯಾವುದು ಅಂತ ಕೊಟ್ಟಿರ್ತಾನೆ, ಅದಕ್ಕೆ ತಾಮ್ರ ಅಂತ ಹೇಳ್ತೀರಾ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತೆ? ಕುಬ್ಬಸ ತೊಟ್ಟಲು ಚಲಿವಿಯಂತೆ, ಇಳಕಲ್ ಸೇರೆ ಉಟ್ಟು ಗುಳೆಗಡ್ಡದ ಮುರುಕು ಬೆಂಚು ಕುರ್ಚಿಗಳಿರ್ತವೆ ಅಂತ ಹೇಳಬೇಕು. ಹಾಗೆ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಅಂತ ಕೇಳೋದಲ್ಲಿ, ಭಾವೈಕ್ಯತೆ ಎಂಬುದು ನಮ್ಮ ದೇಶದಲ್ಲಿ ಇರುವುದಾದರೆ ನಮ್ಮ ಚಹಾ ಪಳಾರದ ಹೋಟೆಲ್ಗಳಿಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ ಲೇಖಕರು. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅಂತ ಕೇಳಿದಲ್ಲಿ, ಮಾನವನು ಆಕರ್ಷಿಸುವ ಕಟ್ಟಡಗಳು, ಪಟ್ಟಣದ ಕಾಲು ಜಾರುವ ನಯವಾದ ಪಾರ್ಸಿಯ ತಂಪಾದ ಫ್ಯಾನ್ಗಳು ಮತ್ತು ಸುಂದರ ಗ್ಲಾಸ್ಗಳು ಇಲ್ಲಿವೆ ಅಂತ ಹೇಳಬೇಕು. ಇನ್ನು ಇಲ್ಲಿ ಒಂದು ಕ್ವಶನ್ ನೋಡ್ಕೊಳ್ಳಿ, ಇವು ತುಂಬ ಇಂಪಾರ್ಟೆಂಟ್ ಇರ್ತವೆ. ಸೊ ಮುದುಕನು ಏನೆಂದು ಗೊಗ್ಗೆರೆಯುತ್ತಿದ್ದಾನೆ ಅದೊಂದು ಇದೆ. ಹಾಗೆ ಇಲ್ಲಿ ಕೊಟ್ಟಿರುವಂಥ ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ಎಂದು ಹೇಳುತ್ತಾರೆ ಯಾರು ಅಂತ ಅದೊಂದು ಕೂಡ ಕ್ವಶನ್. ಯಾವುದಾದ್ರೂ 3 ಪ್ರಶ್ನೆಯಲ್ಲಿ ಉತ್ತರಿಸು ಕೂಡ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ. ಹಾಗೆ ಇಲ್ಲಿರೋ ಬನ್ನಿ, ಕುಲ ಲಕ್ಷ್ಮಿಯರೆಂದು ದ್ರೌಪದಿ ಯಾರನ್ನು ಹೇಳ್ತಾಳೆ? ಯಾರಿಗೆ ಸೃಢಸ್ಥಾನಕ್ಕೆ ಉಪಯೋಗವಿಲ್ಲ ಏಕೆ ಅಂತ ಹೇಳಿದ್ರೆ, ತಂದೆ ಮಗುವಿನ ಕಾಣಿಸಿಕೊಳ್ಳುವ ಬಗ್ಗೆ ವಿವರಿಸಿ. ಹಾಗೆ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಹಳ್ಳಿಯ ಚಾ ಅಂಗಡಿ ಹೇಗಿರ್ತೇವೆ, ರೋಗಿಗಳ ಹಾಗೂ ಪಥ್ಯ ಮಾಡುವರ ಜಿದ್ದು ಎಂಥವುದು, ಭಾವೈಕ್ಯತೆ ದೇಶದಲ್ಲಿದೆ, ಪಟ್ಟಣ ಹೋಟೆಲ್ ಹೇಗಿದೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಸುಮ್ಮನೆ ನೋಡ್ಕೊಳ್ಳಿ.